ಎಲ್ಲ ಗೊಂದಲವೂ ಒಂದು ರೀತಿ ಪರಿಹಾರ ಅಥವಾ ಉತ್ತರ ಸಿಕ್ತು ಅಂತ ಅನ್ಸುತ್ತಾ ಸರ್ ಈ ಫಲಿತಾಂಶ ರೀತಿ ನೋಡಿದ್ರೆ? ನಿಶ್ಚಿತವಾಗ್ಲೂ ಗೆದ್ದೇ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಅಂತೂ ಇತ್ತು, ಈಗಲೂ ಕೂಡ ಇದೆ. 10,000 ಮೇಲೆ ನಾವು ಈಗ ಲೀಡ್ ಈಗಾಗಲೇ ತಗೊಂಡಿದ್ದೇವೆ. ಇನ್ನೂ ಭಾಳಷ್ಟು ಮತ ಎಣಿಕೆ ಆಗಬೇಕಾಗಿದೆ. ಸೊ ಅದಾದ ನಂತರ ನಾನು ಸಂಪೂರ್ಣವಾಗಿ ವಿಸ್ತಾರವಾಗಿ ಮಾತಾಡ್ತೇನೆ. ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗಿರ್ತಕ್ಕಂಥ ಲೀಡು ನಮಗೆ ಸಮಾಧಾನ ತಂದಿದೆ. ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು. ಆ ಕಾರಣಗಳೆಲ್ಲ ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾವು ಮಾತಾಡೋಣ. ಸಾಕಷ್ಟು ಗೊಂದಲಗಳನ್ನ ತಾವು ಹೋಗಿ ಹ್ಯಾಂಡಲ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಒಂಥರ ಬಿಗಡಾಯಿಸೋ ಪರಿಸ್ಥಿತಿ ಇತ್ತು. ಈ ಚುನಾವಣೆ ಬಹಳ ಸವಾಲಿನ ಚುನಾವಣೆ ಆಗಿತ್ತು, ಪಕ್ಷಕ್ಕೂ ಕೂಡ ಮತ್ತೆ ನಮ್ಮ ವೈಯಕ್ತಿಕ ವರ್ಚಸ್ಗೂ ಕೂಡ ಸವಾಲಿನ ಚುನಾವಣೆ ಆಗಿತ್ತು. ಆದರೂ ಕೂಡ ನನಗೆ ಒಂದು ಸಂತೋಷ ಏನು, ನಾನು ಈಗ ನೋಡ್ತಾ ಇದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೇ ವಿಶ್ವಾಸ ಇಟ್ಕೊಂಡು ವೋಟ್ ಹಾಕಿದ್ದಾರೆ. ಬಹುಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ. ಅಷ್ಟೇ ಇದ್ದದ್ದೇ ಸರ್, ಅಲ್ಪಸಂಖ್ಯಾತರು ಕೈ ಹಿಡಿತಾರೋ ಇಲ್ಲ ಅಂತಕ್ಕಂಥ ಚರ್ಚೆ ಇತ್ತು. ಸೊ ನಿಮ್ಮ ಗ್ರೌಂಡ್ ರಿಪೋರ್ಟ್ಗೂ ಮತ್ತು ಈಗ ಬರ್ತಿರೋ ಲೀಡನ್ನು ಕಂಪೇರ್ ಮಾಡಿದ್ರೆ ಹೇಗೆ ಸರ್? 70% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. 70%. 30% ಸಹಜವಾಗಿ ಸ್ವಲ್ಪ 30%, 1-2% ಹೆಚ್ಚು ಕಡಿಮೆ ಆಗ್ಬೋದು. ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು, ಒಂದು ರೀತಿಯ ನಮ್ಮ ಸಮುದಾಯಕ್ಕೆ ಸ್ವಲ್ಪ ನೋವಿತ್ತು, ನಮಗೆ ಆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಹಜವಾಗಿ ಇತ್ತು, ನಮಗೂ ಕೂಡ ಇತ್ತು, ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿತ್ತು. ಆದರೂ ಸಹ ಒಂದು ವೇಳೆ ಸಿಗದೇ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ನೋವನ್ನು ನಾವು ಒಂದು ರೀತಿ ಅದೇ ಮುಖ್ಯ ಅಂತ ಮುಂದೆ ಹೋದರೆ ಕೋಮುವಾದಿ ಶಕ್ತಿಗಳಿಗೆ ಒಂದು ಧೈರ್ಯ ತುಂಬ್ದಂಗೆ ಆಗೋದು. BJP ಗೆದ್ದೋದ್ರೆ ಅಲ್ಲಿ ಇರ್ತಕ್ಕಂಥ ಸಾಮರಸ್ಯ ಕೆಟ್ಟು ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೋಮುವಾದಿ ಶಕ್ತಿಯನ್ನು ಸೋಲಿಸಬೇಕು, BJPನ ಸೋಲಿಸಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ಏನೇನಾಗಿದೆ, ಹೇಗಾಯಿತು ಅಂತ ಎಲ್ಲ ಮಾತಾಡ್ತೇನೆ. ಸುಲಭವಾಗಿ ಗೆಲ್ಲುವ ಕ್ಷೇತ್ರ ಈ ಹಂತ ತಗೊಂಡು ನಿಲ್ಲಿಸಿದ್ರಿ ಅಂತ ಬೇಸರ ಇಲ್ಲ ಸರ್? ಬೇಸರ ಇದೆ. ಆಗದೇ ಇರೋದು ರಾಜಕಾರಣ ಆಗಿದೆ. ಆದರೂ ಸಹ ಕೆಲವು ಸಂದರ್ಭದಲ್ಲಿ ಇದ್ದದೆಲ್ಲ ನಾವು ಜೀರ್ಣ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲಿ ನಾವು ಎಡಹೋಗಿದ್ದೀವಿ ಅದನ್ನು ಸರಿ ಮಾಡಬೇಕಾಗುತ್ತೆ. ಇನ್ನೂ ಭಾಳಷ್ಟು ಮುಂದೆ ಬೇರೆ ಬೇರೆ ಸವಾಲುಗಳು ಬರ್ತವೆ. ಆದರೆ ಒಂದು ಸೆಕ್ಯುಲರ್ ಪಾರ್ಟಿಗೆ, ಒಂದು ಸೆಕ್ಯುಲರ್ ತತ್ವ ಸಿದ್ಧಾಂತಕ್ಕೆ ಇಂಥ ಚಾಲೆಂಜಸ್ ಬಂದೇ ಬರ್ತವೆ. ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಂದನೂ ಕೆಲವು ಸಂಘಟನೆಗಳು ಮಾಡ್ತವೆ, ಒಂದು ಕಡೆ ಬಹುಸಂಖ್ಯಾತ ಸಮುದಾಯಗಳಿಂದನೂ ಕೆಲವು ಸಂಘಟನೆ ಮಾಡ್ತವೆ. ಅದ್ರ ನಡುವೆ ಸಾಗಬೇಕಾಗಿದೆಯಲ್ಲ, ಅದೇ ನಮ್ಮ ಶಕ್ತಿ, ನಮ್ಮ ಧೈರ್ಯ. ನಾನು ಇನ್ನೊಂದು ಅವರ್ ಆಗಲಿ, ನಾನು ಸಂಪೂರ್ಣವಾಗಿ ಮಾತಾಡ್ತೇನೆ. ಈಗಲೇ ಮಾತಾಡಿದ್ರೆ ಟು ಅರ್ಲಿ ಆಗಬಾರ್ದು ಅಂತ ನಾನು. ರಿಜ್ವಾನ್ ಅನ್ನುವ ಒಂದು ಹೊಸ ತಲೆಮಾರಿನ ನಾಯಕನಿಗೆ ಒಂದು ಅವಕಾಶ ಸಿಕ್ಕಿತ್ತು, ಅದರಲ್ಲಿ ಸಕ್ಸಸ್ ಆಗಿದೆ ಅನ್ನೋದು ನಿಶ್ಚಿತವಾಗ್ಲೂ ಪಾರ್ಟಿ ಬಹಳ ನಂಬಿಕೆ ಇಟ್ಕೊಂಡು ನಮ್ಮನ್ನು ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಒಬ್ಬನೇ ಅಲ್ಲ, ಪಕ್ಷದ ಎಲ್ಲ ನಾಯಕರು ಕೂಡ ಅಲ್ಲಿ ಕೆಲಸ ಮಾಡಿದ್ದಾರೆ. ಕೆಲವರು ಮಾಡದೇ ಇರ್ಬೋದು, ಭಾಳಷ್ಟು ಜನ ಅಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಆದರೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಅದನ್ನು ಫಲಿತಾಂಶ ಸಂಪೂರ್ಣವಾಗಿ ಬರಲಿ, ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾನು ವಿಸ್ತಾರವಾಗಿ ಮಾತಾಡ್ತೀನಿ. ಭಾಳಷ್ಟಿದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಏನಾಗಿದೆ ನಿಮ್ಗೆ ಗೊತ್ತಿದೆ. ಬಹುತೇಕ ಕಡೆಗಳಲ್ಲಿ ಅಂದ್ರೆ BJP ಒಂದಷ್ಟು ಮುನ್ನಡೆ ಆಗಿದೆ. ನೋಡಿ, ಕಾಂಗ್ರೆಸ್ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ತಮಿಳುನಾಡುವಲ್ಲಿ, ಯಾಕಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಇವ್ರು ಎಷ್ಟೆಷ್ಟು ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ ಮಧ್ಯ ಇಷ್ಟೆಲ್ಲ ನಡುವೆನೂ ಗೆದ್ದು ಬರ್ತಾ ಇದೆ. ತಮಿಳುನಾಡುವಲ್ಲಿ TVK ಗೆಲ್ತಾ ಇದೆ, ವಿಜಯ ಪಕ್ಷ. ಅವರು ಓಪನ್ ಆಗಿ ತಮ್ಮ ಸಿದ್ಧಾಂತ RSS ಮತ್ತು BJPಯ ಸಿದ್ಧಾಂತ ವಿರುದ್ಧವಾಗಿ ನಾನು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು DMK ಎಲ್ಲ ಸೇರಿದ್ರೆ 70% ತಮಿಳುನಾಡಿನ ಜನ BJPಯ ಸಿದ್ಧಾಂತದ ವಿರುದ್ಧವಾಗಿ ವೋಟ್ ಹಾಕಿದ್ದಾರೆ. ಕೇರಳದಲ್ಲಿ ಅವ್ರಿಗೆ ಸೋಲಿಸಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ BJPಯ ನೆಲ ಕೆಚ್ಚಿದೆ,
ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿಯ ಪ್ರಾಬಲ್ಯ, ಬಿಜೆಪಿಯ ಒಂದು ಜೋರು, ಹಣಬಲ, ತೋಳ್ಬಲ, CBI, ED, IT, ಎಲೆಕ್ಷನ್ ಕಮಿಷನ್ ಎಲ್ಲರೂ ಬಿಜೆಪಿ ಪರ ನಿಂತಾಗ ದಕ್ಷಿಣ ಭಾರತದ ಪ್ರಜ್ಞಾವಂತರ ಮತದಾರರು ಬಿಜೆಪಿಯನ್ನು ಸೋಲಿಸಿದ್ದಾರೆ ಅಂದರೆ ನಾವು ದಕ್ಷಿಣ ಭಾರತದ ಜನರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅಂದರೆ ನಿಮ್ಮ ಅಲಯನ್ಸ್ ಆ್ಯಕ್ಚುಲಿ ಮಿಸ್ಟೇಕ್ ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. DMK ಅಲಯನ್ಸ್ ನಮಗೆ ನೋಡಿ TVK ಅವರಿಂದನೂ ಆಫರ್ ಇತ್ತು, ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಸೇರ್ಕೋಬೇಕಂತ ಆಫರ್ ಇದ್ದಿದ್ದು ನಿಜ. ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಡ ಇತ್ತು, TVK ಜೊತೆಗೆ ಹೋಗಬೇಕು ಅಂತಲೂ ಒತ್ತಡ ಇತ್ತು. ಆದರೆ DMK ನಮ್ಮ ಒಂದು ಸ್ಟೇಬಲ್ ಅಲಯನ್ಸ್ ಪಾರ್ಟ್ನರ್ ಆಗಿರೋದ್ರಿಂದ ಕಷ್ಟ ಕಾಲದಲ್ಲಿ ಒಬ್ಬ ಸ್ಟೇಬಲ್ ಅಲಯನ್ಸ್ ಪಾರ್ಟ್ನರ್ನ ಬಿಡಬಾರ್ದು. ನಮಗೆ ಪಕ್ಷಕ್ಕೆ ಸ್ವಂತ ಲಾಭ ಆಗಬೇಕಾದ್ರೆ TVK ಜೊತೆಗೆ ಹೋಗಬೇಕಾಗಿತ್ತು ನಿಜ. ಆದರೆ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥ ಅಲಯನ್ಸ್ ಪಾರ್ಟ್ನರ್ನ ಬಿಡಬಾರ್ದಂಥ ಒಂದು ದೃಷ್ಟಿಕೋನದಿಂದ ನಾವು DMK ಜೊತೆಗೆ ಹೋಗಿದ್ದು. ಜನರ ಫಲಿತಾಂಶ, ಜನರ ತೀರ್ಮಾನ ತಲೆಬಾಗಬೇಕಾಗುತ್ತೆ. ಆದರೆ ಸಂತೋಷ ಏನಂದರೆ BJP ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲಿ ಝೀರೋ ಆಗೋಗಿದೆ. ಅಲ್ಪ ಸ್ವಲ್ಪ ಸೀಟ್ ತಗೊಂಡಿರೋದೇ AADMK. ಸೊ ಅದನ್ನು BJPಯವರು ಅರ್ಥ ಮಾಡ್ಕೋಬೇಕು ಅಂತ. ನಿಶ್ಚಿತವಾಗ್ಲೂ ಈಗ ಕಂಫರ್ಟಬಲ್ ಲೀಡ್ಗೆ ಬಂದಿದ್ದೇವೆ ಅಂತ ಅನಿಸ್ತಾ ಇದೆ. ಸಂಪೂರ್ಣ ಫಲಿತಾಂಶ ಆಗುವವರೆಗೂ ನಾನು ಭಾಳಷ್ಟು ಜೋರಾಗಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಫಲಿತಾಂಶ ಬಂದ ನಂತರ ವಿಸ್ತಾರವಾಗಿ ಮಾತಾಡ್ತೇನೆ. ಇದು ಒಂದು ಭಾಳ ದೊಡ್ಡ ಸವಾಲಿನ ಚಾಲೆಂಜಿನ ಎಲೆಕ್ಷನ್ ಆಗಿದ್ದು. ಈ ಚುನಾವಣೆಯಲ್ಲಿ ಗೆಲ್ಲಬೇಕಂತ ಒಂದು ಶತಾಯಗತಾಯ ಪ್ರಯತ್ನ ನಾವು ಮಾಡಿದ್ವಿ. ಕೆಲವರು ಶತಾಯಗತಾಯ ಪ್ರಯತ್ನ ಸೋಲಿಸ್ಬೇಕಂತನೂ ಕೂಡ ಮಾಡಿದರು. ಸೊ ಇದರ ನಡುವೆ ನಾವು ಗೆಲ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು 70%ಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಯಾಕಂದರೆ ಅದೇ ಸವಾಲಾಗಿತ್ತು. ಸೊ ಬಹುಸಂಖ್ಯಾತ ಸಮುದಾಯದಿಂದನೂ ಕೂಡ ಒಳ್ಳೆ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನಾನು ವಿಸ್ತಾರವಾಗಿ ಮಾತಾಡ್ತೇನೆ. ವಿಶ್ವಾಸ ಇದೆ, ಒಳ್ಳೆ ಲೀಡಲ್ಲಿ ಗೆಲ್ತೇವೆ ಅಂತ ವಿಶ್ವಾಸ ಇದೆ. CM ಹೇಳ್ತಾ ಇದ್ರು ಸರ್, ಅಂದ್ರೆ ನಮ್ಮ ಕಾರಣಗಳಿಂದ ನಮ್ಮ ಮಾರ್ಜಿನ್ ಕಮ್ಮಿ ಆಗ್ಬೋದು ಅಂತ. ಮುಂದೆ ಹೋದ್ರೆ ಇನ್ನೂ ದೊಡ್ಡ ಮಾರ್ಜಿನ್. ಹೌದು, ನಮ್ಮ ಒಳಗಡೆ ನಡೆದಿರ್ತಕ್ಕಂಥ ಒಳ ರಾಜಕಾರಣದಿಂದ ಸ್ವಲ್ಪ ಮಾರ್ಜಿನ್ಗೆ ಇದಾಗಿದೆ, ಕೊರತೆ ಆಗಿದೆ, ಕಡಿಮೆ ಆಗಿರ್ಬೋದು. ಆದರೂ ಗೆಲುವಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆ ಮಾರ್ಜಿನು ಹೋಗಬಾರ್ದಿತ್ತು ಅಂತ ಇದೆ. ಆದರೂ ಕೂಡ ಮುಂದೆ ಸ್ವಲ್ಪ ಇನ್ನೊಂದು 3 ರೌಂಡ್ ಆಗಲಿ, ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಂಥ ಚಾಲೆಂಜಿನ ನಡುವೆ ಗೆಲ್ಲದೇ ಇಲ್ಲ ಅಂತ ಕೆಲವರು ಚಾಲೆಂಜ್ ಮಾಡಿಕೊಂಡು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ, ಯಾಕಂದರೆ ನಾವು ಕೋಮುವಾದಿ ಪಾರ್ಟಿ ಅಲ್ಲ, ನಾವು ಎಲ್ಲರ ಜೊತೆಗೆ ತೊಗೊಂಡು ಹೋಗಬೇಕಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತಗೊಂಡು, ಯಾಕಂದರೆ ಅಲ್ಪಸಂಖ್ಯಾತರಲ್ಲಿ ನೋವು ಇತ್ತು, ನಮಗೆ ಈ ಬಾರಿ ಕೊಡಬೇಕಾಗಿತ್ತು ಅವಕಾಶ, ಸಿಕ್ಕಲಿಲ್ಲ ನಮಗೆ ಪ್ರಾತಿನಿಧ್ಯ ಅಂತ. ಆ ನೋವು ಇದ್ದರೂ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯ. ಸೊ ಎಲ್ಲರನ್ನ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ದೀವಿ. ನಿಶ್ಚಿತವಾಗ್ಲೂ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನನಗೆ ನಿರೀಕ್ಷೆ. ಸಮುದಾಯ ನಿಂತಿದ್ದಕ್ಕೆ ನೀವು ಗೆಲುವು ಅಂತೀರಾ, ಅಥವಾ ಅಲ್ಲಿ ಸಮುದಾಯದ ನಾಯಕರು ಎಫರ್ಟ್ ಹಾಕಿದ್ದಕ್ಕೆ ಗೆಲುವು ಆಗ್ಬೋದು ಅಂತ? ಅಲ್ಟಿಮೇಟ್ಲಿ ಯಾವ ನಾಯಕರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು, ಯಾವ ನಾಯಕರು ವಿರುದ್ಧವಾಗಿ ಕೆಲಸ ಮಾಡಿದ್ರು ಸಹ ಮತದಾರರು ಮತ ಹಾಕಬೇಕಲ್ಲ. ನಾವು ನಮ್ಮ ಮಾತನ್ನು ನಾವು ಹೇಳ್ತಾ ಇರ್ತೇವೆ. ಆದರೆ ಕೊನೆಯದಾಗಿ ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದರ ಮೇಲೆ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ. ಸೊ ಮತದಾರರು ಆಶೀರ್ವಾದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಮತ್ತು ಎಲ್ಲ ಸಮುದಾಯದ ಜಾತಿ ಜನಾಂಗದ ಮತದಾರರು, ಒಂದು ಸೀಮಿತವಾದಂಥ ಸಮುದಾಯದ ಮತದಾರರಲ್ಲ, ಎಲ್ಲರೂ ಸೇರಿ ವೋಟ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಈ ಗೊಂದಲ ಸೃಷ್ಟಿ ಆಗಿದ್ದರಿಂದ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ. ಅಲ್ಪಸಂಖ್ಯಾತರಲ್ಲೂ ಕೂಡ 70% ನಮ್ಗೆ ವೋಟ್ ಬಂದಿದೆ ಅಂತ ಕಾಣ್ತಾ ಇದೆ. ಇನ್ನೊಂದು 3-4 ಸುತ್ತಿನ ಮತ ಎಣಿಕೆ ಆದ ನಂತರ ನಾನು ಎಲ್ಲ ಸಂಪೂರ್ಣ ಇದು ಘೋಷಣೆ ಆಗಲಿ, ಆಮೇಲೆ ನಾನು ತಮಗೆಲ್ಲ ಕಮ್ಯುನಿಟಿಲಿ ಇದ್ದ ಗೊಂದಲ ಸರ್, ಕಳೆದ ತಿಂಗಳು ಇದ್ದ ಗೊಂದಲ ಹಾಗೆ ಇದೆಯಾ, ಅಥವಾ ಸ್ವಲ್ಪ ಮಟ್ಟಿಗೆ ಶಾಂತ ಆಗಿದಾರಾ? ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ಉಲಮಾಗಳು, ಮೌಲ್ವಿಗಳು ಇವರೆಲ್ಲ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಕಾಂಗ್ರೆಸ್ಗೆ. ಅದೇ ಥರದ ಹೀಟಪ್ ಇದೆ.
ಹಾಗಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಧರ್ಮಗುರುಗಳಿದ್ದಾರೆ, ಭಾಳ ಹಿರಿಯ ಧರ್ಮಗುರುಗಳೆಲ್ಲ ಇದ್ದಾರೆ. ಅವರು ಯಾರೂ ಆಚೆ ಬಂದು ಮಾತಾಡಿಲ್ಲ. ಕೆಲವರು ಮಾತಾಡಿದ್ದಾರೆ, ಅವ್ರಿಗೆ ನೋವಾಗಿದೆ. ಆಯಿತಾ, ನೋವಾಗೋದು ಸಹಜ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಮಾತಾಡಬಾರ್ದು ಅಂತಲೂ ನಾವು ಹೇಳೋಕ್ಕಾಗಲ್ವಲ್ಲ. ಮಾತಾಡಬೇಕು, ಅವರ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಅಲ್ಪಸಂಖ್ಯಾತರು ಈ ಸಮಾಜದ ಒಂದು ದೊಡ್ಡ ಭಾಗ, ಅಂಗ. ಹಾಗಾಗಿ ಅವರು ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೂ ಅವ್ರಿಗೂ ವಿಶ್ವಾಸಕ್ಕೆ ತಗೊಂಡು ಏನಾದರೂ ಸರಿ ಮಾಡಬೇಕಾದ್ರೆ ಇನ್ನೂ ಸರಿ ಮಾಡೋಣ, ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸತತ ಗೆದ್ದಂಥ ಕ್ಷೇತ್ರ ಸರ್ ಅದು. ಹಿಂದೆ 26-27 ಸಾವಿರ ಗಟ್ಟಲೆ ಲೀಡಲ್ಲಿ ಬಂದಂತಹ ಕ್ಷೇತ್ರ ಈಗ 7-8 ಸಾವಿರಕ್ಕೆ ಬಂದು ನಿಂತಿದೆ. ಇಲ್ಲ, ಇನ್ನೂ ಮತ ಎಣಿಕೆ ಆಗ್ತಾ ಇದೆ, Maximum ಇನ್ನೂ ಆ್ಯಡ್ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಸಂಪೂರ್ಣ ಇದು ಫಲಿತಾಂಶ ಬಂದ ನಂತರ ಇದಕ್ಕೆ ಕಾರಣಗಳು ಏನು ಬೇರೆ ಎಲ್ಲ ನಾವು ಮಾತಾಡೋಣ. ಸದ್ಯಕ್ಕೆ ನಾವು ಗೆಲ್ತಾ ಇದ್ದೀವಿ. 11,000 ಮೇಲೆ ನಮಗೆ ಲೀಡ್ ಆಗಿದೆ, ಗೆಲ್ತೀವಿ ಅಂತ ವಿಶ್ವಾಸ ಕೂಡ ಇದೆ. ಅಷ್ಟಕ್ಕೆ ಇವತ್ತು ಈಗ ಸದ್ಯಕ್ಕೆ ಸೀಮಿತವಾಗಿ ನಾನು ಮಾತನಾಡ್ತಾ ಇದ್ದೆ. ದಾವಣಗೆರೆ ಬೈ ಎಲೆಕ್ಷನ್ ರಿಜ್ವಾನ್ ಅರ್ಷದ್ ಅವರು ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ಕೊಡುತ್ತಾ ಅಂತ ನೋಡಿ, ನಾನು ಭಾಳಷ್ಟು ಚುನಾವಣೆಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ. ಆದರೆ ಈ ಚುನಾವಣೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಶೇಷ ಸಂದರ್ಭಗಳು. ಆ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಯುವಕನಿಗೆ ಮತ್ತು ಬೇರೆ ನಮ್ಮ ಸಲೀಂ ಅಹಮದ್ ಅವ್ರಿಗೆ, ಬೇರೆ ಎಲ್ಲ ನಾಯಕರಿಗೆ ಪಾರ್ಟಿ ನಿರೀಕ್ಷೆಯಿಂದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಮಟ್ಟಕ್ಕೆ ಬಂದಿದೆ ಓಟ್. ಫಲಿತಾಂಶ ಘೋಷಣೆ ಆಗಲಿ, ಮಾತಾಡ್ತೀನಿ ತಮಗೆ. ದಾವಣಗೆರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.